ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ನಡುವೆ ಇರುವಂಥ ಹಿರಿಯ ವಿಜ್ಞಾನಿಗಳಲ್ಲಿ, ವಿಜ್ಞಾನ ಲೇಖಕರಲ್ಲಿ ಟಿ.ಆರ್. ಅನಂತರಾಮು ಅವರು ಬಹಳ ಮುಖ್ಯರಾದವರು. ಅನಂತರಾಮು ಅವರಿಗೆ ಈ ವರ್ಷ 75 ವರ್ಷಗಳಾಗಿವೆ. ಈ 75 ವರ್ಷಗಳು ಆಗಿರುವ ಈ ಒಂದು ಸಂದರ್ಭದಲ್ಲಿ ಅವರು ಹಾಗೂ ಅವರ ಅಭಿಮಾನಿಗಳು ಒಂದು ಸಲ ಹಿಂದಿರುಗಿ ನೋಡಿದಾಗ ಅವರು ನಡೆದು ಬಂದ ದಾರಿ, ಮಾಡಿದ ಸಾಧನೆಗಳು ಇವೆಲ್ಲವೂ ನಿಚ್ಚಳವಾಗಿ ಕಾಣುತ್ತೆ. ಇವೆಲ್ಲವನ್ನು ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕಾಗಿ ಒಂದು ಸೊಗಸಾದ ಗ್ರಂಥ ಅವರ ಹೆಸರಲ್ಲಿ ರಚನೆಯಾಗಿದೆ. ಅದುವೇ ಅನಂತಮುಖಿ. ಅನಂತಮುಖಿ ಟಿ.ಆರ್. ಅನಂತರಾಮು ಅವರ ಅಭಿನಂದನಾ ಗ್ರಂಥ ಇದು. ಈ ಕೃತಿಯನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಡಾಕ್ಟರ್ ಅನಂತರಾಮು ಅವರು ವೃತ್ತಿಯಿಂದ ಭೂಗರ್ಭ ವಿಜ್ಞಾನಿ, ಪ್ರವೃತ್ತಿಯಿಂದ ವಿಜ್ಞಾನ ಸಂವಹನಕಾರರು. ಬರಹದ ಮೂಲಕ ಹಾಗೂ ಮಾತಿನ ಮೂಲಕ ಅವರು ತಮ್ಮ ಜೀವನ ಪೂರ್ತಿ, ತಮ್ಮ ಪದವಿಯನ್ನು ಪಡೆದ ನಂತರ ತಮ್ಮ ಜೀವನ ಪೂರ್ತಿ ಅವರು ಈ ವಿಜ್ಞಾನ ಸಾಹಿತ್ಯ ಸಂವಹನಕ್ಕಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿದ್ದಾರೆ. ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಲೆಕ್ಕವಿಲ್ಲದಷ್ಟು ಲೇಖನಗಳು ಪ್ರಕಟ ಆಗಿವೆ. ಅವರನ್ನು ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿವೆ. 1985ರಲ್ಲಿ ಅತ್ಯುತ್ತಮ ವಿಜ್ಞಾನ ಕೃತಿಯ ರಚನೆಗಾಗಿ ಹಿಮದ ಸಾಮ್ರಾಜ್ಯದಲ್ಲಿ ಎನ್ನುವ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 2003ರಲ್ಲಿ ಕರ್ತಾರನಿಗೊಂದು ಕಿವಿ ಮಾತು ಎನ್ನುವ ಕೃತಿಗೆ ಮತ್ತೆ ಅಕಾಡೆಮಿ ಪ್ರಶಸ್ತಿ. 2008ರಲ್ಲಿ ಅತ್ಯುತ್ತಮ ಪ್ರವಾಸ ಸಾಹಿತ್ಯಕ್ಕಾಗಿ ಪಶ್ಚಿಮಮುಖಿ ಎನ್ನುವ ಕೃತಿಗೆ ಪ್ರಶಸ್ತಿ. ಹೀಗೆ 3 ಬಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ವಿಜ್ಞಾನ ಸಾಹಿತ್ಯಕ್ಕಾಗಿ ಇವರು ನೀಡಿರುವ ಕೊಡುಗೆ ಏನಿದೆ, ಆ ಕೊಡುಗೆಗಾಗಿ ತುಮಕೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ. ಅನಂತರಾಮು ಅವರಿಗೆ ನಾಡಿನೆಲ್ಲೆಡೆ ಇವರಿಗೆ ಅಭಿಮಾನಿಗಳು ಉಂಟು. ಇವರು ತಮ್ಮ ಕೃತಿಗಳನ್ನು ನಿರಂತರವಾಗಿ ಬರ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪುಸ್ತಕದಲ್ಲಿ ಗೆಳೆಯರ ಅಂಗಳದಲ್ಲಿ ಅನ್ನೋದು ಮೊದಲ ಅಧ್ಯಾಯ. ಅವರ ಗೆಳೆಯರು ಯಾರ್ಯಾರಿದ್ದಾರೆ, ಅವರು ತಾವು ಅನಂತರಾಮು ಅವರ ಜೊತೆ ಹೇಗೆ ಒಡನಾಡಿದ್ದಾರೆ, ಅದರ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ವಿಜ್ಞಾನ ಸಾಹಿತ್ಯದ ಕನ್ನಡಿಯಲ್ಲಿ ಅವರ ವಿಜ್ಞಾನ ಕೃತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವರ ಅಭಿಮಾನಿಗಳು ಬರೆದಂಥ ಭಾಗ. ಮಾಧ್ಯಮ ಮಿತ್ರರ ಮಸೂರದಲ್ಲಿ ಪತ್ರಕರ್ತರು ಮತ್ತು ಉಳಿದವರು ಹೇಗೆ ಇವರನ್ನು ಕಂಡಿದ್ದಾರೆ. ಅರಣ್ಯ ಪರ್ವದ ದಿನಗಳು, ಯಾಕಂದರೆ ಅನಂತರಾಮು ಅವರು ಭೂಗರ್ಭ ವಿಜ್ಞಾನಿ ಆಗಿರೋ ಕಾರಣ ತಮ್ಮ ಯೌವನದ ಬಹುಭಾಗವನ್ನು ಕಾಡುಗಳಲ್ಲಿ ಕಳೀತಾರೆ ಇವರು. ಅದರ ಬಗ್ಗೆ ಒಂದು ಭಾಗ. ಹಾಗೆಯೇ ಕುಟುಂಬದ ಚಾವಡಿಯಲ್ಲಿ ಅವರ ಬಂಧುಗಳು ಹೇಗೆ ಅವರನ್ನು ಕಂಡಿದ್ದಾರೆ. ಹೀಗೆ 5 ಭಾಗಗಳಲ್ಲಿ ಈ ಒಂದು ಕೃತಿ ಪ್ರಕಟವಾಗಿದೆ. ಸುಮಾರು 500 ಪುಟಗಳ ಬೃಹತ್ ಕೃತಿ ಇದು. ಬಹಳ ಸಾರ್ಥಕ ಕೃತಿ ಅಂತ ಹೇಳಬಹುದು. ಯಾಕಂದರೆ ಅನಂತರಾಮು ಅವರು ನಮಗೆ, ನಮ್ಮ ನಾಡಿಗೆ, ನಮ್ಮ ಭಾಷೆಗೆ ಕೊಟ್ಟಿರುವಂಥ ಕೊಡುಗೆ ನಿಜಕ್ಕೂ ಗಣನೀಯವಾದದ್ದು, ಮಹತ್ತರವಾದದ್ದು. ಅದನ್ನು ನೆನೆಸಿಕೊಂಡು ಅವರ ಗೆಳೆಯರು, ಬಂಧುಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಈ ಅನಂತಮುಖಿ ಅಂತಕ್ಕಂಥ ಗ್ರಂಥವನ್ನು ಅರ್ಪಿಸಿರೋದು ಒಂದು ಸಾರ್ಥಕ ಕೆಲಸ ಅಂತ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಅನಂತರಾಮು ಅವರಿಗೆ, ಅವರ ಗೆಳೆಯರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ವಿನುತಾ, ಮಂಡ್ಯದಿಂದ ಬಂದಿರೋದು. ಗೃಹಿಣಿ. ನನ್ನ ಹವ್ಯಾಸಗಳು ಸಾಂಪ್ರದಾಯಿಕ ಅಡುಗೆಯನ್ನು ಮಾಡೋದು. ವಿನುತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಲೋಕನಾಯಕ್, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ತಂಡಗ ಎಂಬ ಹಳ್ಳಿಯಿಂದ ಬಂದಿದ್ದೀನಿ. ಜನನಿ ವಿದ್ಯಾಮಂದಿರದಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ರಂಗಭೂಮಿ ಕಲಾವಿದರು, ಪುಸ್ತಕವನ್ನು ಬರೆಯೋದು. ಧನ್ಯವಾದ. ಲೋಕನಾಯಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ.
ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾನು ಮಂಡ್ಯದಿಂದ ಬಂದಿದ್ದೇನೆ, ಗೃಹಿಣಿ. ಪೂರ್ಣಿಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಅಂತರಂಗದ ಅರಮನೆ, ರಾಜಾ ನಾಯಕ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಲೀಡರ್ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ತಂತ್ರಜ್ಞಾನದಿಂದ ದಟ್ಟ ಕಾಡಿನಲ್ಲಿದ್ದ ಯಾವ ಸಂಸ್ಕೃತಿಯ ನಗರಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ? ಆಯ್ಕೆಗಳನ್ನು ನೋಡೋಣ. ಅಸ್ಟೆಕ್, ಮೆಸೊಪೊಟೋಮಿಯನ್, ಮಾಯಾ, ಇಂಕಾ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಪೂರ್ಣಿಮಾ, ಆನಂತರ ಲೋಕನಾಯಕ್. ಇಂಕಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ಲೋಕನಾಯಕ್ ಮೆಸೊಪೊಟೋಮಿಯನ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಾಯಾ ಸಂಸ್ಕೃತಿ ಆಗಿತ್ತು. ಮಾಯಾ ಸಂಸ್ಕೃತಿ ಕ್ರಿಸ್ತಪೂರ್ವ 2000 ವರ್ಷಗಳಿಂದ ಹಿಡಿದು ಕ್ರಿಸ್ತಶಕ 16ನೇ ಶತಮಾನದವರೆಗೆ ಕಂಡುಬರುತ್ತೆ. ಇಷ್ಟು ಸುದೀರ್ಘ ಅವಧಿಯಲ್ಲಿ ಅನೇಕ ಕಡೆ ಅವರು ನಗರಗಳನ್ನು ಕಟ್ಟಿದ್ದಾರೆ. ಮೆಕ್ಸಿಕೋ, ಬೆಲೀಸ್, ಗ್ವಾಟೆಮಾಲಾ, ಹೊಂದುರಸ್, ಎಲ್ ಸಾಲ್ವಡಾರ್ ಮುಂತಾದ ಪ್ರದೇಶಗಳಲ್ಲಿ ಅವರ ನಗರಗಳು ಇದ್ದವು. ಆದರೆ ಈ ಎಲ್ಲ ಪ್ರದೇಶಗಳಲ್ಲೂ ದಟ್ಟವಾದ ಕಾಡಿದೆ. ಇವತ್ತಿಗೂ ಕಾಡಿದೆ, ಆವತ್ತಿಗೂ ಇತ್ತು. ಹಾಗಾಗಿ ಇವತ್ತಿನ ಅನೇಕ ಜನರಿಗೆ ಇಲ್ಲಿ ನಗರಗಳು ಇದ್ದವು ಅನ್ನೋ ವಿಚಾರವೇ ಗೊತ್ತಿಲ್ಲ. ಹಾಗಾಗಿ ಈ ಒಂದು ತಂತ್ರಜ್ಞಾನವನ್ನು ಬಳಸಿದಾಗ ಅವರು ಕಟ್ಟಿದಂತಹ ಪಿರಮಿಡ್ಡುಗಳು, ನಾವೆಲ್ಲ ಒಂದು ತಪ್ಪು ವಿಚಾರ ತಿಳ್ಕೊಂಡಿರ್ತೇವೆ. ಈಜಿಪ್ಟಲ್ಲಿ ಮಾತ್ರ ಪಿರಮಿಡ್ಗಳನ್ನು ಈಜಿಪ್ಷಿಯನ್ಸ್ ಕಟ್ಟಿದ್ರು ಅಂತ. ಆದರೆ ಅವರಿಗಿಂತಲೂ ಮೊದಲು ಪಿರಮಿಡ್ಡುಗಳನ್ನು ಕಟ್ಟಿದ್ದಾರೆ ಮಾಯಾ ಜನಾಂಗದವರು. ಅವರ ವಸತಿ ಪ್ರದೇಶಗಳು ಮತ್ತು ಅದ್ಭುತವಾದ ನೀರಾವರಿ ವ್ಯವಸ್ಥೆ ಇತ್ತು. ಈ ಎಲ್ಲ ಮಾಹಿತಿಗಳು ನಮಗೆ ಇವತ್ತು ಗೊತ್ತಾಗಿದೆ ಈ ಲೀಡರ್ ಅಂತಕ್ಕಂಥ ಒಂದು ತಂತ್ರಜ್ಞಾನದಿಂದ. ಇಂತಹ ಒಂದು ತಂತ್ರಜ್ಞಾನವನ್ನು ಬಳಸಿದ್ರೆ ಇನ್ನೂ ಸಾಕಷ್ಟು ದೇಶಗಳಲ್ಲಿ ಹುದುಗಿರಬಹುದಾದಂಥ ನಗರಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುತ್ತೆ. ಮಧುಸೂದನ ವೈಎನ್ ಬರೆದ ಫೀಪೋ ಹೊಸ ರೀತಿಯ ಕಥೆಗಳ ಗುಚ್ಛ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: 2019ರಲ್ಲಿ ಬೆಂಕಿಯಿಂದ ಸುಟ್ಟ ಯಾವ ಪ್ರಖ್ಯಾತ ಚರ್ಚನ್ನು 1000 ಕುಶಲ ಕರ್ಮಿಗಳು ಇತ್ತೀಚೆಗೆ ಮರು ನಿರ್ಮಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಸ್ಯಾನ್ ಮಾರ್ಕೋ ಬೆಸಲಿಕಾ, ನಾಟ್ರೆಡೇಮ್ ಕ್ಯಾಥೆಡ್ರಲ್, ಸೈಂಟ್ ಬೆಸಿಲ್ಸ್ ಕ್ಯಾಥೆಡ್ರಲ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ವಿನುತಾ, ಆನಂತರ ಲೋಕನಾಯಕ್. ಆಯ್ಕೆ 3. ಆಯ್ಕೆ 3 ಸೈಂಟ್ ಬೆಸಿಲ್ಸ್ ಕ್ಯಾಥೆಡ್ರಲ್ ಅಂತ ಹೇಳ್ತಾ ಇದ್ದಾರೆ. ಲೋಕನಾಯಕ್ ಸೈಂಟ್ ಪಾಲ್ ಕ್ಯಾಥೆಡ್ರಲ್ ಆಯ್ಕೆ 4. ಉತ್ತರವನ್ನು ನೋಡೋಣ. ನೋಟ್ರೆಡೇಮ್ ಕ್ಯಾಥೆಡ್ರಲ್ ಸರಿಯಾದ ಉತ್ತರ ಆಗಿತ್ತು. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. 1250ರಲ್ಲಿ ಈ ಒಂದು ಬೆಸಲಿಕಾ ನಿರ್ಮಾಣವಾಗುತ್ತೆ. ಇದು ಅನೇಕ ಐತಿಹಾಸಿಕ ಘಟನೆಗಳಿಗೆ ಇದು ಸಾಕ್ಷಿಯಾಗಿ ನಿಂತಿದೆ. ನೆಪೋಲಿಯನ್ ಬೋನಪಾರ್ಟಿ ತನ್ನ ಸಿಂಹಾಸನಾರೋಹಣ ಮಹೋತ್ಸವ ಏನಿದೆ ಅದನ್ನು ಈ ಒಂದು ಬೆಸಲಿಕಾದಲ್ಲೇ ನಡೆಸ್ತಾನೆ. ಅನೇಕ ಅರಸರು ತಮ್ಮ ಮದುವೆಗಳನ್ನು ಈ ಒಂದು ಬೆಸಲಿಕಾದಲ್ಲಿ ನಡೆಸೋದುಂಟು. ಏಪ್ರಿಲ್ 15, 2019ರಲ್ಲಿ ಇದು ಅಗ್ನಿ ಅವಘಡಕ್ಕೆ ತುತ್ತಾಗಿ ಸುಟ್ಟು ಹೋಗುತ್ತೆ. ಅಗ್ನಿ ಆಕಸ್ಮಿಕದಲ್ಲಿ ಯುನೆಸ್ಕೋ ಪಾರಂಪರಿಕ ಕಟ್ಟಡವಾದ ಈ ಒಂದು ಬೆಸಲಿಕಾವನ್ನು ಮರು ನಿರ್ಮಿಸಬೇಕು ಅಂತ ಹೇಳಿ 1000ಕ್ಕೂ ಹೆಚ್ಚು ಕುಶಲಕರ್ಮಿಗಳು ನಿರಂತರವಾಗಿ ಪ್ರಯತ್ನಿಸ್ತಾರೆ. ಅದರ ಫಲವಾಗಿ ಈಗ ಪೂರ್ಣಗೊಂಡಿದೆ. ಫ್ರಾನ್ಸಿನ ಅಧ್ಯಕ್ಷರು ಈ ಎಲ್ಲ ಕುಶಲಕರ್ಮಿಗಳನ್ನು ಅಭಿನಂದಿಸ್ತಾರೆ. ಯಾಕಂದರೆ ಮೊದಲು ಹೇಗಿತ್ತೋ ಹಾಗೇ ಈ ಒಂದು ಬೆಸಲಿಕಾನ ನಿರ್ಮಾಣ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಮುಂದಿನ ಪುಸ್ತಕ ದರ್ಶನ್ ಬಳ್ಳೇಶ್ವರ್ ಬರೆದ ಹೆಳವರ ಸಂವಹನ ಎನ್ನುವ ಪುಸ್ತಕ. ಪ್ರಶ್ನೆ:
ಇತ್ತೀಚೆಗೆ ಬಂಡೀಪುರದ ಹುಲಿ ಸಂರಕ್ಷಣಾ ಅರಣ್ಯದಲ್ಲಿ ಒಂದು ಹೆಣ್ಣು ಆನೆಯು ಮರಣಿಸಿತು. ಅದಕ್ಕೆ ಕಾರಣ ಏನು ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಂಥ್ರಾಕ್ಸ್, ಎನ್ಸೆಫೆಲೋಮಯೋಕಾರ್ಡೈಟಿಸ್, ಟೆಟಾನಸ್ ಹಾಗೂ ಸಾಲ್ಮನೆಲ್ಲೋಸಿಸ್. ಮೊದಲಿಗೆ ಪೂರ್ಣಿಮಾ, ಆನಂತರ ವಿನುತಾ. ಆಯ್ಕೆ 1 ಆಂಥ್ರಾಕ್ಸ್. ಆಂಥ್ರಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮಾ. ಹೌದಾ ವಿನುತಾ? ನಂದು ಆಯ್ಕೆ ಒಂದೇ. ಆಂಥ್ರಾಕ್ಸ್. ಉತ್ತರವನ್ನು ನೋಡೋಣ. ಆಂಥ್ರಾಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂರ್ಣಿಮಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹೆಳವರ ಸಂವಹನ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೆ. ಬ್ಯಾಸಿಲಸ್ ಆಂಥ್ರಸಿಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಈ ಒಂದು ಬ್ಯಾಕ್ಟೀರಿಯಾ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಈ ಕಾಯಿಲೆಯನ್ನು ಕನ್ನಡದಲ್ಲಿ ನೆರಡಿ ರೋಗ ಅಂತ ಕರಿತೇವೆ. ಕೆಲವು ಕಡೆ ಇದನ್ನು ಕಾಲುಬಾಯಿ ರೋಗ ಅಂತಲೂ ಕರೆಯಬಹುದು. ಈ ಬ್ಯಾಸಿಲಸ್ ಆಂಥ್ರಸಿಸ್ ಅಂತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇದರ ಬೀಜಕಗಳು ಸ್ಪೋರ್ಸ್ ಅಂತ ಹೇಳ್ತೇವೆ. ಈ ಬೀಜಕಗಳು ಮಣ್ಣಿನ ಒಳಗೆ ಇರುತ್ತೆ. ಹಾಗಾಗಿ ಪ್ರಾಣಿಗಳ ಸಂಪರ್ಕಕ್ಕೆ ಬಂದಾಗ, ಮುಖ್ಯವಾಗಿ ಪ್ರಾಣಿಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಇದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಕಾಲುಬಾಯಿ ರೋಗ ಹೆಸರೇ ಸೂಚಿಸುವ ಹಾಗೆ ಕಾಲು ಮತ್ತು ಬಾಯಿಗಳಿಗೆ ಪ್ರಧಾನವಾಗಿ ಕಾಡೋದುಂಟು. ಆದರೆ ಇದು ಶ್ವಾಸಕೋಶಗಳಿಗೆ ತಲುಪಿದರೆ ಮಾತ್ರ ಸಾಯುವ ಸಾಧ್ಯತೆ 75% ಹಾಗಾಗಿ ಆರಂಭದಲ್ಲೇ ಇದನ್ನು ನಿಯಂತ್ರಿಸೋದು ಬಹಳ ಒಳ್ಳೆಯದು. ಇದಕ್ಕೆ ಪ್ರತಿಜೈವಿಕ ಔಷಧಗಳು, ಆಂಟಿಬಯೋಟಿಕ್ಸ್ ಲಭ್ಯ ಇದೆ. ಹಾಗಾಗಿ ಈ ಆನೆಯನ್ನು ಯಾರಾದರೂ ಸಕಾಲದಲ್ಲಿ ಗುರುತಿಸಿದ್ರೆ, ಅದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟಿದ್ದರೆ ಆ ಆನೆ ಬದುಕುಳಿತಾ ಇತ್ತು. ಆದರೆ ಆ ಮಾಹಿತಿಯನ್ನು ತಿಳಿಯೋದು ಬಹಳ ಬಹಳ ಕಷ್ಟದ ವಿಚಾರ. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಕರ್ನಾಟಕ ಸರ್ಕಾರವು ತನ್ನ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ 2024ರಿಂದ 29, 2029ರ ವೇಳೆಗೆ ಎಷ್ಟು ಕೇಂದ್ರಗಳನ್ನು ಸ್ಥಾಪಿಸಲು ಯೋಜನೆಯನ್ನು ಹಾಕ್ಕೊಂಡಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಈಗ ನೋಡೋಣ. 250 ಕೇಂದ್ರಗಳು, 1000 ಕೇಂದ್ರಗಳು, 750 ಕೇಂದ್ರಗಳು, 500 ಕೇಂದ್ರಗಳು. ಮೊದಲಿಗೆ ಲೋಕನಾಯಕ್, ಪೂರ್ಣಿಮಾ. 250 ಕೇಂದ್ರಗಳು. 250. ಆಯ್ಕೆ 1 ಪೂರ್ಣಿಮಾ. ಆಯ್ಕೆ 4 500 ಕೇಂದ್ರಗಳು. 500 ಕೇಂದ್ರಗಳು. ಉತ್ತರವನ್ನು ನೋಡೋಣ. 500 ಕೇಂದ್ರಗಳು ಉತ್ತರ ಸರಿಯಾಗಿದೆ. ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಈ ಒಂದು ಪುಸ್ತಕವನ್ನು ಪೂರ್ಣಿಮಾ ಅವರಿಗೆ ಕೊಟ್ಟಿದ್ದೇವೆ. ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಮೊದಲ ರಾಜ್ಯವಾಗಿ ಇಂತಹ ಒಂದು ತರಬೇತಿ ಕೇಂದ್ರವನ್ನು ಆರಂಭಿಸಿದೆ. ಒಟ್ಟು 3,50,000 ಜನರಿಗೆ ಒಂದು ಕೆಲಸವನ್ನು ಕೊಡುವಂಥ ಯೋಜನೆ ಉಂಟು. ಇದರಲ್ಲಿ $50 ಬಿಲಿಯನ್ ಆದಾಯ ಬರುವ ಸಾಧ್ಯತೆ ಉಂಟು. ಆದರೆ ಇಂತಹ ಕೇಂದ್ರಗಳನ್ನು ಬೆಂಗಳೂರಲ್ಲಿ ಆರಂಭಿಸಿದ್ರೆ ಅಂತಹ ದೊಡ್ಡ ಪ್ರಯೋಜನ ಆಗಲಾರದು. ಹಾಗಾಗಿ ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲಿ Tier 2 ಸಿಟೀಸ್ ಅಂತ ಕರೀತಾರೆ ಇದನ್ನು. ಮೈಸೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ಕಲಬುರಗಿ, ಶಿವಮೊಗ್ಗ ಮುಂತಾದ ಪ್ರದೇಶಗಳಲ್ಲಿ ಈ ಒಂದು ಜಾಗತಿಕ ಸಾಮರ್ಥ್ಯ ಕೇಂದ್ರ, ಗ್ಲೋಬಲ್ ಕೇಪಬಿಲಿಟಿ ಅಂದರೆ ಇಡೀ ಜಗತ್ತಿಗೆ ಅಗತ್ಯವಾಗಿರ್ತಕ್ಕಂಥ ಸೇವೆಗಳು ಏನಿದೆ ಆ ಸೇವೆಗಳನ್ನು ಒದಗಿಸುವುದಕ್ಕೆ ಅಗತ್ಯವಾದ ತರಬೇತಿಯನ್ನು ಈ ಕೇಂದ್ರಗಳು ಒದಗಿಸುತ್ತಂತೆ. ಇಂತಹ 500 ಕೇಂದ್ರಗಳನ್ನು 2029ರಲ್ಲಿ ಮಾಡಿ ಮುಗಿಸಬೇಕು ಅನ್ನೋದು ಸರ್ಕಾರದ ಒಂದು ಆದ್ಯತೆ. ಮುಂದಿನ ಪುಸ್ತಕ ನನ್ನೊಳಗಿನ ಹಾಡು, ಕ್ಯೂಬಾ, GN ಮೋಹನ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಧ್ಯಂ, ರ, ವ, ಕ, ದಿ. ಬಜರುತ್ತಿದ್ದಾರೆ ವಿನುತಾ ಅವರು. ಉತ್ತರವನ್ನು ಕೇಳೋಣ. ದಿವಾಕರದ್ಯಂ. ದಿವಾಕರದ್ಯಂ. ಧ್ಯಂ ಅಂತ ಇದೆ ಎರಡನೇ ಅಕ್ಷರ. ಒಟ್ಟು 10 ಮನೆಗಳಿವೆ.
5 ಅಕ್ಷರ ಕೊಟ್ಟಿದ್ದೇವೆ, 5 ಅಕ್ಷರ ನೀವು ಕೊಡಬೇಕು. ಲೋಕನಾಯಕ್. ಆದ್ಯಕರವಾದ ಕನ್ನಡದಿ. ಆದ್ಯಕರವಾದ ಕನ್ನಡಿ. ಇಲ್ಲಪ್ಪ, ಅಲ್ಲೊಂದು 2 ಮನೆ ಖಾಲಿ ಇದೆ. ಮತ್ತೆ ಧ್ಯಮ್ ಇದೆ, ದ್ಯ ಇಲ್ಲ. ಉತ್ತರವನ್ನು ನೋಡೋಣ. ಮಧ್ಯಂತರ ವಾರ್ಷಿಕ ವರದಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಅಕ್ಕರ ಮನೆ. ಡಾಕ್ಟರ್ BA ವಿವೇಕ ರೈ ಬರೆದ ಅಪರೂಪದ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 42 ಕೂಡು 32, 66 ಕಳೆ 48, 22 ಗುಣಿಸು 12, 84 ಭಾಗಿಸು 7. ಪೂರ್ಣಿಮಾ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 464. 4, 6, 4. ಲೋಕನಾಯಕ್ ಹಾಗೂ ವಿನುತಾ ಇಲ್ಲ ಸರ್. ಸೇಮ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 74, 18, 264, 12 ಎಲ್ಲವನ್ನ ಕೂಡಿದ್ರೆ 368 ಬಂದಿವೆ. ಅಲ್ಲಿ ಮಧ್ಯ ಪ್ಲಸ್ ಮಾಡ್ಬಿಟ್ಟು ಆಗುತ್ತೆ ಹಾರ್ಟ್ ಸೆಟಲ್ಲಿ ಕೂತಾಗ. ಮಹಾಭಾರತ ಅನ್ವೇಷಣೆ ನಿಮ್ಮ ಪ್ರಶ್ನೆ. ಸಂಪಾ ಉತ್ತರ. ನಮ್ಮ ಪ್ರಶ್ನೆ ಈಗ ಬಂತು. ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡು. ಆಯ್ಕೆಗಳು ಬರೋದಕ್ಕೆ ಮೊದಲು ಪೂರ್ಣಿಮಾ, ಲೋಕನಾಯಕ್ ಹಾಗೂ ವಿನುತಾ ಮೂವರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಪೂರ್ಣಿಮಾ. ಬ್ಲೂಬೆರ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕನಾಯಕ್ ಬ್ಲೂಬೆರ್ರಿ, ವಿನುತಾ ಬ್ಲೂಬೆರ್ರಿ. ಆಯ್ಕೆಗಳು: ಬ್ಲೂಬೆರ್ರಿ, ಹಕಲ್ಬೆರ್ರಿ, ಬಿಲ್ಬೆರ್ರಿ, ಬ್ಲ್ಯಾಕ್ಬೆರ್ರಿ. ಉತ್ತರವನ್ನು ನೋಡೋಣ. ಇದು ಬಿಲ್ಬೆರ್ರಿ ಆಗಿತ್ತು. ವ್ಯಾಕ್ಸೀನಿಯಂ ಮಿಲ್ಟಿಲಸ್ ಅಂತ ಇದರ ವೈಜ್ಞಾನಿಕ ನಾಮಧೇಯ. ಇದು ಪೊದೆಗಳ ರೂಪದಲ್ಲಿ ಸುಮಾರು 10-12 ಅಡಿ ಎತ್ತರ ಬೆಳೆಯುತ್ತೆ. ಇದರ ತವರು ಯುರೋಪ್ ದೇಶ ಅಂತ ಹೇಳ್ತಾರೆ. ಬ್ಲೂಬೆರ್ರಿ ಮತ್ತು ಹಕಲ್ಬೆರ್ರಿ ಅನ್ನೋದು ಅಮೆರಿಕ ದೇಶದ್ದು. ಆದರೆ ಈ ಹಣ್ಣು ಮಾತ್ರ ಯುರೋಪಲ್ಲಿ ಹೆಚ್ಚಿಗೆ ಬೆಳೆಯುತ್ತಂತೆ. ಇದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ದೆಹಲಿ ತಲ್ಲಣಗಳು, ನಿಜ ದೆಹಲಿಯ ಅನಾವರಣ. ದರ್ಶನ್ ಬಲ್ಲೇಶ್ವರ್ ಬರೆದದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ದ, ಲ, ಹೇ, ವೇ, ನೆ, ದ, ಳ, ಗ. ಪೂರ್ಣಿಮಾ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಹೇಳಲಾದ ವೇದನೆ. ಹಾಂ ಹೇಳಿ, ಪ್ರಯತ್ನಿಸಿ. 8 ಅಕ್ಷರ ಇರಬೇಕಷ್ಟೆ. ಹೌದು. ಇಲ್ಲ ಅಲ್ಲ, ಬಜರ್ ಹೊತ್ಬಿಟ್ಟು ಈಗ ಲೆಕ್ಕ ಮಾಡೋದು ತಪ್ಪಾಗುತ್ತೆ. ಹಾಂ, ಲೋಕನಾಯಕ್ ಹಾಗೂ ವಿನುತಾ ಹೇಳಲಾಗದ ವೇದನೆ. ಬಜರ್ ಒತ್ತಿದೆ ಹೇಳಬೇಡಿ ಉತ್ತರ. ಹೇಳಲಾಗದ ವೇದನೆ. ಇರಿ, ಒಂದು ನಿಮಿಷ ಇರಿ. ಎರಡನೇದಾಗಿ ಲೋಕನಾಯಕ್ ಇದ್ದಾರಲ್ವಾ? ಹೇಳಲಾಗದ ವೇದನೆ. ಹೇಳಲಾಗದ ವೇದನೆ. ಲೋಕನಾಯಕ್ ಹೇಳಲಾಗದ ವೇದನೆ. ವಿನುತಾ ಹೇಳಲಾಗದ ವೇದನೆ. ಉತ್ತರವನ್ನು ನೋಡೋಣ. ಹೇಳಲಾಗದ ವೇದನೆ ಉತ್ತರ ಸರಿಯಾಗಿದೆ. ಪೂರ್ಣಿಮಾ ಅವರಿಗೆ ಉತ್ತರ ಹೊಳೆದಿತ್ತು. ಆದರೆ ಏನು ಮಾಡೋದು, ಹಾರ್ಟ್ ಸೀಟಿನ ಗಡಿ ಸಣ್ಣ ಗೊಂದಲ ಆಯಿತು. ಚಿಂತೆ ಇಲ್ಲ. ದೆಹಲಿ ತಲ್ಲಣಗಳು ಎನ್ನುವ ಈ ಒಂದು ಪುಸ್ತಕವನ್ನು ಪೂರ್ಣಿಮಾ ಅವರಿಗೆ ಕೊಡ್ತಾ ಇದ್ದೆ. ಈಗ 3 ಪುಸ್ತಕಗಳನ್ನು ಕೊಡುವಂತಹ ಸಂದರ್ಭ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ.
ನವಿಲ ನರ್ತನ, ರೇಷ್ಮೆ ಭಾನು, ರಶ್ಮಿ ಭಾನು ಬೆಳಕ ಕಿರಣ ಸುಳ್ಳು. ಹೇಳಿಮ್ಮ. ನವಿಲ ನಾಟ್ಯ ನರ್ತಕಿ, ನರ್ತಕ ಅದು. ನಾಟ್ಯ ನರ್ತಕಿ ಒಂದು ಉತ್ತರ. ಮಯೂರ ನೃತ್ಯ, ನವಿಲ ನರ್ತನ, ಒಂದು ಉತ್ತರ ಮಯೂರ ನೃತ್ಯ ಸರಿಯಾದ ಉತ್ತರ ಆಗಿತ್ತು. ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ರಶ್ಮಿ ಭಾನು ಬೆಳಕ ಕಿರಣ ಎನ್ನುವ ಅರ್ಥ ಬರುವಂಥ 3 ಅಕ್ಷರದ ಶಬ್ದ. ಉತ್ತರವನ್ನು ನೋಡೋಣ. ಮಯೂಖ, 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಹೇಳಿ. ಅನೃತ. ಲೋಕನಾಯಕ್. ಅನೃತ. ಅನೃತಂ. ಅಲ್ಲ, ಸುಳ್ಳು ಅನೃತ. ಹೌದಾ ಮೇಡಮ್ ಅವರು? ಅನೃತ ಹೌದಾ ಬೇರೆದಾ? ಅದೇ ಅನ್ಸುತ್ತೆ, ಅನೃತಾನೆ. ಉತ್ತರವನ್ನು ನೋಡೋಣ. ಅನೃತ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಲೋಕನಾಯಕ್ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವು. 5 ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ. ಚಟ್ಪಟ್ ಚಿನುಕುರುಳಿ. ಮೊದಲ ಅವಕಾಶ ವಿನುತಾ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಶಂಖವೂದು ಎಂಬ ನುಡಿಗಟ್ಟಿನ ಅರ್ಥವೇನು? ಹೇಳುವುದನ್ನು ಹೇಳಿ ಮುಗಿಸು, ಕೇಳುವುದನ್ನು ಕೇಳಿ ಮುಗಿಸು. ಹೇಳುವುದನ್ನು ಹೇಳಿ ಮುಗಿಸು. ಮುಂದಿನ ಪ್ರಶ್ನೆ, ಹೊಸ ಚಿಗುರು ಎಳೆಯ ಕುಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂದೊವಲ್, ಪಂದಳಿರ್. ಪಂದಳಿರ್. ಮುಂದಿನ ಪ್ರಶ್ನೆ, 56 ದೇಶಗಳ ಗಣನೆಯಲ್ಲಿ ಚೀನಾ ಸೇರಿದೆ, ಹೌದು ಇಲ್ಲ? ಹೌದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೇಳುವುದು ವೇದ. ಹೇಳುವುದು ವೇದ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹೊಡೆದರೆ ಪೆಟ್ಟಿಲ್ಲ, ಕಡೆದರೆ ಗಾಯವಿಲ್ಲ, ಸುಡುವ ಕಿಚ್ಚಿನ ಬಾಧೆ ಇವನಿಗಿಲ್ಲ, ನಮ್ಮ ಬಿಡದಿರ್ಪ ಒಡನಾಡಿ ಯಾರೆಂದ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶಂಖವೂದು, ಹೇಳುವುದನ್ನು ಹೇಳಿ ಮುಗಿಸು, ಸರಿಯಾಗಿದೆ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರ ಪಂದಳಿರ್, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಹೌದು, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೇಳುವುದು ವೇದ, ಹಾಕುವುದು ಗಾಳ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ನೆರಳಿನ ವರ್ಣನೆ ಆಗಿತ್ತು. ಒಟ್ಟು ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಲೋಕನಾಯಕ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಶಂಖದಲ್ಲಿ ಬಂದರೆ ತೀರ್ಥ ಎಂಬ ನುಡಿಗಟ್ಟಿನ ಅರ್ಥವೇನು? ಹಿರಿಯರು ಹೇಳಿದ್ದು ಸರಿ, ಕಿರಿಯರು ಹೇಳಿದ್ದು ಸರಿ. ಹಿರಿಯರು ಹೇಳಿದ್ದು ಸರಿ. ಮುಂದಿನ ಪ್ರಶ್ನೆ, ಪಂಕ ಕೆಸರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಒರಲು, ಅರಲು. ಅರಲು. ಮುಂದಿನ ಪ್ರಶ್ನೆ, 56 ದೇಶಗಳ ಗಣನೆಯಲ್ಲಿ ಸಿಂಹಳ ಸೇರಿದೆ, ಹೌದು ಇಲ್ಲ? ಹೌದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೆತ್ತ ತಾಯಿಯನ್ನೇ ತಿಂದೋಳು. ಮುಂದಿನ ಪ್ರಶ್ನೆ,
ಈ ಒಗಟನ್ನು ಬಿಡಿಸಿ. ಒಂಟಿಗಾಲಿಯ ರಥಕ್ಕೆ 7 ಕುದುರೆಯ ಕಟ್ಟಿ, ಕಾಲಿಲ್ಲದವನು ಓಡಿಸಿದರೆ ಹಿಂದೆ ಕುಳಿತವನು ಯಾರು ಹೇಳೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶಂಕದಲ್ಲಿ ಬಂದರೆ ತೀರ್ಥ, ಹಿರಿಯರು ಹೇಳಿದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಅರಲು, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಹೌದು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹೆತ್ತ ತಾಯಿಯನ್ನೇ ತಿಂದೋಳು ಅತ್ತೆಯನ್ನು ಬಿಟ್ಟಾಳೆಯೇ. 5ನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯನ ವರ್ಣನೆ ಆಗಿತ್ತು. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗೆ ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಈಗ ಅವಕಾಶ ಪೂರ್ಣಿಮಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಶಂಖ ಬಾರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಬೊಬ್ಬೆ ಇಡು, ಅನುಮಾನವನ್ನು ತೋರು. ಬೊಬ್ಬೆ ಇಡು. ಮುಂದಿನ ಪ್ರಶ್ನೆ, 10 ತಲೆಗಳನ್ನು ಉಳ್ಳವನು ರಾವಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಕ್ತಿಗ್ರೀವ, ಪಂಕ್ತಿರಥ. ಪಂಕ್ತಿಗ್ರೀವ. ಮುಂದಿನ ಪ್ರಶ್ನೆ, 56 ದೇಶಗಳ ಗಣನೆಯಲ್ಲಿ ಬರ್ಮಾ ಸೇರಿದೆ, ಹೌದು ಇಲ್ಲ? ಇಲ್ಲ. ಇಲ್ಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೆಣ್ಣು ಹೆತ್ತು ತಿಳಿಯಿತು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮೀನು ವಾಸನೆಯ ಹಿರಿಮಗನು ನಾನು, ಧರೆಯ ಹಿರಿ ಕಾವ್ಯವ ಬರೆದವನು, ಅರಿವನ್ನು ವಿಂಗಡಿಸಿ ಪುರಾಣವ ಹೇಳಿದವ ಆರೆಂದ. ಗೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶಂಖ ಬಾರಿಸು, ಬೊಬ್ಬೆ ಇಡು, ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಪಂಕ್ತಿಗ್ರೀವ, ಸರಿಯಾಗಿದೆ. 3ನೇ ಪ್ರಶ್ನೆ ಹೌದು ಆಗಿತ್ತು, ತಾವು ಇಲ್ಲ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಹೆಣ್ಣು ಹೆತ್ತು ತಿಳಿಯಿತು, ಮಣ್ಣು ಉತ್ತು ತಿಳಿಯಿತು ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ವ್ಯಾಸ ಮಹರ್ಷಿಗಳ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವಿನುತಾ ಅವರಿಗೆ ಬರ್ತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲೋಕನಾಯಕ್ ಅವರಿಗೆ 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಪೂರ್ಣಿಮಾ ಅವರಿಗೆ 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಸೋಕ್ರೋಟಿಯಾ ಎಕ್ಸೋರೈಸಾ ಅಂತ ಒಂದು ಮರ ಉಂಟು. ಇದನ್ನು ವಾಕಿಂಗ್ ಪಾಮ್ ಟ್ರೀ ಅಂತ ಕರೀತಾರೆ. ಈ ಗಿಡ ಅಥವಾ ಮರ ಇದು ನಡೆಯುತ್ತಂತೆ. ನಿಜಕ್ಕೂ ನಡೆಯುತ್ತಾ ಇದು ಅಂತ ಪ್ರಶ್ನೆ ಕೇಳ್ತು ಅಂತ ಹೇಳ್ತಂದ್ರೆ ಉತ್ತರ ಬಹಳ ಸೂಕ್ಷ್ಮವಾಗಿದೆ. ಬಿಳಲುಗಳನ್ನು ನಾವು ನೋಡಿದ್ದೇವೆ ಅಲ್ವಾ? ಆ ರೀತಿಯ ಬಿಳಲುಗಳು ಈ ಮರಕ್ಕೆ ಹುಟ್ಟುಕೊಳ್ಳುತ್ತೆ. ಎಲ್ಲಿ ಪೋಷಕಾಂಶಗಳು ಹೆಚ್ಚು ಇವೆಯೋ ಅಲ್ಲಿಗೆ ಈ ಬೇರುಗಳನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ವರ್ಷ ಇಲ್ಲಿದ್ದರೆ ಮುಂದಿನ ವರ್ಷ ಇಲ್ಲಿಗೆ ಬಂದಿರುತ್ತೆ. ಇದನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ವಿಜ್ಞಾನಿಗಳು ಇದನ್ನು ವಾಕಿಂಗ್ ಪಾಮ್ ಟ್ರೀ ಅಂತ ಕರೀತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.